ದ್ರಾಕ್ಷಿ ಬೆಳೆ ವಿಮೆಯ ಪರಿಹಾರ ನೀಡದಿದ್ದರೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಉಗ್ರ ಹೋರಾಟ. ಜಮಖಂಡಿ ದ್ರಾಕ್ಷಿ ಬೆಳೆಗಾರರು ಮೊದಲೇ ಸಾಕಷ್ಟು ತೊಂದರೆಗಳಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ತಮಗೆ ಕಷ್ಟಕಾಲಕ್ಕೆ ಅನುಕೂಲವಾಗುವ ವಿಮಾ ಹಣ ಸಹ ಅವರಿಗೆ ಪಾವತಿಯಾಗುತ್ತಿಲ್ಲ. ನಕಲಿ ಕ್ಷೇತ್ರ ನೆಪವೊಡ್ಡಿ ಇನ್ಶೂರೆನ್ಸ್ ಹಣ ನೀಡದೆ ಸತಾಯಿಸುತ್ತಿವೆ. ಕೂಡಲೇ ಈ ಸಮಸ್ಯೆಯನ್ನು ಪರಿಹರಿಸಿ, ಇಲ್ಲವಾದರೆ ಬೃಹತ್ ಹೋರಾಟ ಅನಿವಾರ್ಯ ಎಂದು ಕರ್ನಾಟಕ ರಾಜ್ಯ ದ್ರಾಕ್ಷಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅಭಯಕುಮಾರ ನಾಂದ್ರೇಕರ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅತಿವೃಷ್ಟಿ, ಅನಾವೃಷ್ಟಿ, ರೋಗಬಾಧೆ ಹೀಗೆ ಅನೇಕ ಸಮಸ್ಯೆಗಳು ದ್ರಾಕ್ಷಿ ಬೆಳೆಗಾರರನ್ನು ಕಾಡುತ್ತಲೇ ಇವೆ. ಈಗ ಇನ್ಶೂರೆನ್ಸ್ ಕಂಪನಿಗಳು ಸಹ ರೈತರನ್ನು ಕಾಡುವಂತಾಗಿದೆ. ವಿನಾಕಾರಣ ನಕಲಿ ಕ್ಷೇತ್ರ ಎನ್ನುವ ಹೆಸರಿನಲ್ಲಿ ವಿಮಾ ಹಣ ಪಾವತಿಗೆ ಕಂಪನಿಗಳು ಹಿಂದೇಟು ಹಾಕುತ್ತಿವೆ. ಈ ರೀತಿಯ ಸಮಸ್ಯೆ ಹೇಳಿಕೊಂಡು ಕಾಲಹರಣ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಕಳೆದ ಸಾಲಿನ ಬಾಗಲಕೋಟೆ, ಗುಲ್ಬರ್ಗಾ, ಬೀದರ, ಗದಗ, ಕೊಪ್ಪಳ ಜಿಲ್ಲೆಗಳ ರೈತರು ದ್ರಾಕ್ಷಿ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡಿದ್ದು ಈಗಾಗಲೇ ಅವಧಿ ಮುಗಿದರೂ ಕೂಡ ವಿಮೆಯ ಮೊತ್ತ ಜಮೆಯಾಗಿರುವುದಿಲ್ಲ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ದ್ರಾಕ್ಷಿ ಬೆಳೆಗಾರರ ಸಂಘದ ಉಪಾಧ್ಯಕ್ಷ ವಿಜಯಪುರ ವಲಯ ಭರತೇಶ ಜಮಖಂಡಿ ಮಾತನಾಡಿ, ನಕಲಿ ಔಷಧಿ ಕಂಪನಿಗಳ ಹಾವಳಿ ತುಂಬಾ ಹೆಚ್ಚಾಗುತ್ತಿದ್ದು, ಕಾರಣ ಇದರಿಂದ ದ್ರಾಕ್ಷಿ ಬೆಳೆ ರೈತರಿಗೆ ಆರ್ಥಿಕವಾಗಿ ತುಂಬಾ ನಷ್ಟವಾಗುತ್ತಿದ್ದು, ಸದರಿ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಕಳಪೆ ಗುಣಮಟ್ಟದ ಔಷಧಿಗಳ ವ್ಯಾಪಾರ ನಿಲ್ಲಿಸಲು ಮುಂಜಾಗೃತವಾಗಿ ಕ್ರಮ ವಹಿಸಬೇಕು. ಇಲ್ಲವಾದರೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ರೈತರು ಎಚ್ಚರಿಸಿದ್ದಾರೆ. ಇದೇ ಸಮಯದಲ್ಲಿ ದ್ರಾಕ್ಷಿ ಬೆಳೆಗಾರರಾದ ಸುಶೀಲಕುಮಾರ ಬೆಳಗಲಿ, ಅರ್ಜುನ ದಳವಾಯಿ, ಬಾಹುಬಲಿ, ಹಳಿಂಗಳಿ, ಹಣಮತ ಬಂಡಿವಡ್ಡರ, ಲೆನಿನ ನಾಂದ್ರೇಕರ, ಸದಾಶಿವ ಮಠಪತಿ, ಪಾಂಡು ಜಾಧವ, ಪ್ರಕಾಶ ಗೋರ್ಪಡೆ, ಅಶೋಕ ಕರೆ, ಪಾಂಡುರಂಗ ಚವಾಣ, ಅಶೋಕ ಜೈನ, ರಾಮು ಗಾಯಕವಾಡ, ಸುನೀಲ ಕದಂ, ನಂದೇಪ್ಪ ಬಿರಾದಾರ, ಪ್ರಕಾಶ ಮನೋಜಿ ಇನ್ನೂ ಅನೇಕರು ಇದ್ದರು. ಜೊತೆ ವಿಮಾ ಕಂಪನಿಯವರ ಜೊತೆ ಸಾಕಷ್ಟು ಸಂಪರ್ಕಿಸಿದರೂ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ತದನಂತರ 28/11/2025 ಒಂದು ನಾವು ಪ್ರಾದೇಶಿಕ ಕಚೇರಿ ಉಪಾಧ್ಯಕ್ಷರು ಎಲ್ಲ ದ್ರಾಕ್ಷಿ ಬೆಳೆಗಾರರು ಕೂಡಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅವ್ರ ಮನವಿಗೆ ಸ್ಪಂದಿಸಿ 8 ದಿವಸ ಒಳಗಡೆ ನಿಮ್ಮ ಹಣ ಸಂದಾಯ ಮಾಡಿಸುವ ವ್ಯವಸ್ಥೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಆದರೆ 8 ದಿವಸ ಗತಿಸಿದ್ರು ಇನ್ನೂ ನಮಗೆ ವಿಮಾ ಹಣ ಬರ್ತಾ ಇಲ್ಲ. ಪಕ್ಕದ ಜಿಲ್ಲೆಗಳಾದಂಥ ಬೆಳಗಾವ, ವಿಜಯಪುರ ಎಲ್ಲ ಕಡೆ ಬಂದು ನಮ್ಮಲ್ಲೇ ಬರ್ತಾ ಇಲ್ಲ. ಕಾರಣಪ್ಪ ಅಂದ್ರೆ ಈ ಥರ ತಾರತಮ್ಯ ಯಾಕೆ ಆಗ್ಲಿಕ್ಕತ್ತದ? ಇನ್ನು ಮುಖ್ಯ ವಿಷಯ